ಪುನರಾರಂಭದ ಎರಡನೇ ದಿನವೂ ಯಶಸ್ವಿಯಾಗಿ ಸಾಗಿದ್ದು ಸಾರ್ವಜನಿಕರಲ್ಲಿ ಹೊಸ ನಿರೀಕ್ಷೆ ಮೂಡಿಸಿದೆ. ಸ್ಥಳೀಯರು ಈ ರೈಲು ಸೇವೆ ಸ್ಥಿರವಾಗಿ ಮುಂದುವರಿಯಬೇಕು. ಮುಂದಿನ ದಿನಗಳಲ್ಲಿ ಮಾರ್ಗ ವಿಸ್ತರಣೆ ಹಾಗೂ ಹೆಚ್ಚುವರಿ ಸಂಚಾರ ವ್ಯವಸ್ಥೆ ಕಲ್ಪಿಸಿದರೆ ಜಿಲ್ಲೆಯ ಜನತೆಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಎಂದು ಹೇಳಿದರು. ಸಾಹಿತಿ ಮತ್ತು ನಾಟಕಕಾರರಾದ ಮುತುವರ್ಜಾ ಹುಸೇನ್ ಆನೆ ಹೊಸೂರ್ ಅವರು ಹಾಗೂ ಅಂತಾರಾಷ್ಟ್ರೀಯ ಮಾನವ ಅಧಿಕಾರ ಕರ್ನಾಟಕ ದಾಂಡೇಲಿ ಶಾಖೆಯ ಸಂಯೋಜಕರಾದ ಫೈರೋಜ್ ಫಿರ್ಜಾದೆ ಮಾತನಾಡಿದರು. ಹಿರಿಯ ನಾಗರಿಕರು ಹಾಗೂ ಮಹಿಳೆಯರು ರೈಲು ಪ್ರಯಾಣ ಹೆಚ್ಚು ಆರಾಮದಾಯಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಬಹಳ ವರ್ಷಗಳ ನಂತರ ನಮ್ಮ ಪ್ರದೇಶಕ್ಕೆ ಮತ್ತೆ ರೈಲು ಕೂಗು ಕೇಳಿ ಬರುತ್ತಿದೆ. ಇದು ನಮ್ಮ ಊರಿನ ಅಭಿವೃದ್ಧಿಗೆ ಹೊಸ ದಿಕ್ಕು ತೋರಿಸುತ್ತದೆ ಎಂದು ಒಬ್ಬ ಪ್ರಯಾಣಿಕರು ಸಂತೋಷ ಹಂಚಿಕೊಂಡರು. ಪ್ರವಾಸೋದ್ಯಮ ಕ್ಷೇತ್ರದ ಪ್ರತಿನಿಧಿಗಳು ಕೂಡ ರೈಲು ಪುನರಾರಂಭದಿಂದ ದಾಂಡೇಲಿಗೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆ ಹೆಚ್ಚುವ ಸಾಧ್ಯತೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ವಿಶೇಷವಾಗಿ ಅರಣ್ಯ ಪ್ರದೇಶಗಳು ಹಾಗೂ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವವರಿಗೆ ಇದು ಸಹಾಯಕವಾಗಲಿದೆ. ಒಟ್ಟಾರೆ ದಾಂಡೇಲಿ ಆಳ್ನವರ ರೈಲು ಸೇವೆಯ ಎರಡನೇ ದಿನ ಸಾರ್ವಜನಿಕರಿಂದ ಒಳ್ಳೆಯ ಪ್ರತಿಕ್ರಿಯೆ ಪಡೆದುಕೊಂಡಿದ್ದು ಮುಂದಿನ ದಿನಗಳಲ್ಲಿ ಈ ಸೇವೆ ಇನ್ನಷ್ಟು ಬಲಿಷ್ಠವಾಗಲಿ ಎಂಬುದು ಸಾರ್ವಜನಿಕರ ಆಶಯವಾಗಿದೆ. ಸರ್, ದಾಂಡೇಲಿ ಜನರ ಬಹುದಿನಗಳ ಕನಸು ನನಸಾಗಿದೆ. ಇಂದು ನಮ್ಮ ಮುಂದೆ ನಮ್ಮ ಟ್ರೈನ್ ನಿಂತಿದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ನಿಜವಾಗಲೂ ಒಂದು ಸಂತೋಷದ ಸಂಗತಿ. ಏನು ಮೊದಲಿನಿಂದಲೂ ದಾಂಡೇಲಿ ಆಳ್ನವಾರದ ನಡುವೆ ಏನು ರೈಲು ಗಾಡಿ ಓಡಾಡುತ್ತಿತ್ತು. ಕೊರೋನಾ ಟೈಮ್ನಲ್ಲಿ ಆ ಒಂದು ಕಾರಣದಿಂದಾಗಿ ಒಂದು ರದ್ದಾಗಿದ್ದಂಥ ರೈಲು ಮತ್ತೆ ದಾಂಡೇಲಿ ಮತ್ತು ಅಳ್ನಾವರ ನಡುವೆ ಸಂಪರ್ಕ ಕಲ್ಪಿಸಲು ಏನು ಒಂದು ಸಂಪರ್ಕ ಪ್ರಾರಂಭವಾಗಿದೆ. ನಿಜವಾಗಲೂ ಬಹಳ ಸಂತೋಷದ ಸಂಗತಿ. ಈ ಒಂದು ರೈಲು ದಾಂಡೇಲಿಗೆ ಬರಬೇಕಂತಂದರೆ ಅನೇಕ ಸಂಘಟನೆಗಳು, ಅದರಲ್ಲೂ ವಿಶೇಷವಾಗಿ ಮಾನವ ಹಕ್ಕು ಆಯೋಗದ ಒಂದು ನಿರ್ದೇಶಕರಾದಂಥ ಫಿರೋಜ್ ಫಿರ್ಜಾದೆ ಮತ್ತು ಅನೇಕ ಸಂಘಟಕರು ಬಹಳ ಈ ಒಂದು ಪ್ರಯತ್ನ ಮಾಡಿದರು. ರಾಜಕೀಯ ಪಕ್ಷಗಳು ಇರಬಹುದು ಹಾಗೂ ದಾಂಡೇಲಿಯ ಅನೇಕ ಸಂಘಟನೆಗಳು ಕೂಡ ಈ ಒಂದು ಪ್ರಯತ್ನ ಮಾಡಿದವು. ಅವರೆಲ್ಲರ ಪ್ರಯತ್ನದ ಫಲವಾಗಿ ಇವತ್ತು ಪುನಃ ರೈಲು ಪ್ರಾರಂಭವಾಗಿರೋದು ನಿಜವಾಗಲೂ ದಾಂಡೇಲಿ ಹಾಗೂ ದಾಂಡೇಲಿನ ಸುತ್ತಮುತ್ತಲಿನ ಒಂದು ಜನತೆಗೆ ಬಹಳ ಅನುಕೂಲವಾದಂಥ ಒಂದು ಪರಿಸ್ಥಿತಿ ಒದಗಿ ಬಂದಿದೆ. ಇದು ಇನ್ನೂ ಈ ನಮ್ಮ ಪ್ರಯಾಣಿಕರು ಇದರ ಒಂದು ಸದುಪಯೋಗ ಪಡ್ಕೊಂಡು ಈ ಒಂದು ರೈಲು ಇನ್ನು ಬೆಂಗಳೂರು ಪುನಃ ಮೈಸೂರು ಅನ್ನು ಓಡಾಡುವ ಮಟ್ಟದಲ್ಲಿ ಒಂದು ಎಲ್ಲರೂ ಈ ರೈಲಿನಲ್ಲಿಯೇ ಪ್ರಯಾಣ ಮಾಡುವುದರ ಮೂಲಕ ಅದರ ಮಹತ್ವವನ್ನು ರೈಲ್ವೆ ಇಲಾಖೆಗೆ ಒಂದು ಮನವರಿಕೆ ಮಾಡಿಕೊಡಬೇಕು. ಇದರ ಸದುಪಯೋಗ ಪಡೆದುಕೊಳ್ಬೇಕು ದಾಂಡೇಲಿಯ ಜನತೆ ಅಂತ ನಾನು ಈ ಮೂಲಕ ಹೇಳ ಬಯಸ್ತೇನೆ. ಮತ್ತು ಈ ರೈಲ್ವೆಯ ಒಂದು ಓಡಾಟಕ್ಕೆ ಪುನರಾರಂಭಕ್ಕೆ ಏನು ಅನೇಕ ಮಹನೀಯರು ಏನು ಪ್ರಯತ್ನ ಪಟ್ಟಿದ್ದಾರೆ, ಅವರೆಲ್ಲರಿಗೂ ದಾಂಡೇಲಿಯ ಒಬ್ಬ ನಾಗರಿಕನಾಗಿ ನನ್ನ ವತಿಯಿಂದ ವೈಯಕ್ತಿಕವಾಗಿ ಏನಂತಂದರೆ ಹೃತ್ಪೂರ್ವಕ ಧನ್ಯವಾದ ಹೇಳ ಬಯಸ್ತೇನೆ. ದಾಂಡೇಲಿ ನಗರಕ್ಕೆ ಟ್ರೈನ್ ಬರುವುದು ಎರಡನೇ ದಿನ. ಆದರೆ ಜನರು ಹೇಳ್ತಿದ್ರು ಯಾರೂ ಬರಲ್ಲ ಹೋಗಲ್ಲ ಅಂತ. ಇವತ್ತು ನಾನು ನೋಡಿದೆ, ಟ್ರೈನಲ್ಲಿ ಸುಮಾರು ಜನ ದಾವಣಗೆರೆಯಿಂದ, ಮೈಸೂರಿಂದ, ಬೆಂಗಳೂರಿನಿಂದ ಇಲ್ಲಿ ಬಂದಿದ್ದಾರೆ. ತಾವು ಹೇಗೆ ಗೊತ್ತಾಯ್ತಪ್ಪ ನಿಮಗೆ ಟ್ರೈನ್ ಇದೆ ಅಂತ ನಾಸ್ಕರ ಮೀಡಿಯಾದಲ್ಲಿ ಗೊತ್ತಾಯಿತು, ಮೆಸೇಜ್ ಬಂತು. ಆ ಮೆಸೇಜ್ ಪ್ರಕಾರ ನಾವು ಇವತ್ತು ದಾಂಡೇಲಿಗೆ ವಿಸಿಟ್ ಮಾಡೋದಿತ್ತು ಅಂತ ಅವರು ಹೇಳ್ತು. ಭಾಳ ಖುಷಿ ಆಯಿತು. ಇನ್ನು ಮುಂದೆ ಇದು ಹಲವಾರು ಇದರ ಬೆನಿಫಿಟ್ ಆಗ್ಬೋದು. ಟ್ರೈನಲ್ಲಿ ಟ್ರೈನಲ್ಲಿ ಹೋಗಲಿಕ್ಕೆ ಜನ ಭಾಳ ಬಯಸುತ್ತಾರೆ. ಬಸ್ ಸಿಕ್ಕಿದ್ದು ಒಳ್ಳೆಯ ಟ್ರೈನ್ ಬೇಕಾಗುತ್ತದೆ. ಆದ್ದರಿಂದ ಇವತ್ತು ದಾಂಡೇಲಿಗೆ ಎರಡನೇ ದಿವಸ ಟ್ರೈನ್ ಬಂದಿದೆ. ನಾನು ಟ್ರೈನ್ ಸ್ಟಾಫಿಗೆ ಸಹ ರಿಕ್ವೆಸ್ಟ್ ಮಾಡಿದ್ದೀನಿ, ಅದಕ್ಕೆ ಡಿಸಿಪ್ಲಿನ್ ಮೇಂಟೈನ್ ಮಾಡಿರಿ ಮತ್ತು ಟಿಕೆಟ್ ಬಗ್ಗೆ ಕಾಳಜಿ ತಗೋರಿ. 10 ರೂಪಾಯಿದಲ್ಲಿ ಏನೂ ಬರಲ್ಲ, ಮಿಠಾಯಿ ಬರೋದಿಲ್ಲ, ಖಾರ ಪುಡಿ ಬರೋದಿಲ್ಲ. ಅಂಥ ಪರಿಸ್ಥಿತಿ ಇವತ್ತು 10 ರೂಪಾಯಿದಲ್ಲಿ ನಾವು ಇಲ್ಲಿನ ಟ್ರೈನಲ್ಲಿ ಹಳ್ಳಾರು ಹೋದದ್ದು ದೊಡ್ಡ ಗ್ರೇಟ್ ಇದು ಅಚೀವ್ಮೆಂಟು. ಮತ್ತು ಅಲ್ಲಿ ಕನೆಕ್ಟಿಂಗ್ ಟ್ರೈನ್ ಕಿತ್ತೂರು ಚೆನ್ನಮ್ಮ ಮತ್ತು ಬೇರೆ ಬೇರೆ ಟ್ರೈನ್ಗಳು ಅಲ್ಲಿ ಬಂದ ನಂತರ ಅದರಿಂದ ಇಲ್ಲಿ ಪ್ರವಾಸ ಮಾಡ್ತಾ ಜನ. ಈ ಪ್ರವಾಸಿಗರಿಗೆ ಒಂದು ಒಳ್ಳೆಯ ಸೆಂಟ್ರಲ್ ಗೌರ್ಮೆಂಟು ಮತ್ತು ನಮ್ಮ ಮಿನಿಸ್ಟರು ದೇಶಪಾಂಡೆ ಆಗಲಿ ಅಥವಾ ಹೆಗಡೆ ಆಗಲಿ ಮತ್ತು ಸೆಂಟ್ರಲ್ ಮಿನಿಸ್ಟರ್ ವಿ ಸೋಮಣ್ಣ ಅವರು ಬಂದು ಇನಾಗ್ರೇಷನ್ ಮಾಡಿ ಈ ಟ್ರೈನ್ ಬಗ್ಗೆ ಹಲವಾರು ಮುಂದೆ ಬರುವಂಥ ದಿನಗಳಲ್ಲಿ ಏನು ಬೆನಿಫಿಟ್ ಬೇಕು ಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಅವ್ರಿಗೆ ಸಹ ನಮ್ಮ ಮಾನವ ಹಕ್ಕು ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಮಾತುಗಳನ್ನು ಮುಗಿಸ್ತೇವೆ.